ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನು ಪಾರ್ಟಿನಾ? ಅಕ್ಕಯ್ಯ, ಏನು ವಿಶೇಷ ನಿಮಗ್ ಗೊತ್ತಾ? ನಂಗೆ ಗೊತ್ತಿಲ್ಲ. ಪಾರ್ಟಿ ಯಾವ ವಿಷಯಕ್ಕೆ ಬೇಕಾದ್ರೂ ಆಗಿರ್ಲಿ, ಮಿಂಚೋದಂತೂ ನಾನು. ಅಯ್ಯೋ, ಬರೀ ಮಿಂಚೋದೇನು, ಗುಡುಕ್ತೀಯಾ, ಬೋರ್ಗರ್ತೀಯಾ, ಮಳೆ ಸುರಿತೀಯಾ, ಆದ್ರೆ ನಾವು ನೋಡಕ್ಕಾಗಲ್ಲ ಅಷ್ಟೇ. ಸುಮ್ಮನೆ ಕೂತ್ಕೊಳ್ರಿ, ಎಲ್ರ ಮುಂದೆ ಬೇಕಾಯ್ದಲ್ಲ. ನಿಮ್ಗೆ ನಾನು ಏನ್ ಮಾಡಿದ್ರು ನೋಡಕ್ಕಾಗಲ್ಲ. ಅದೇ ಬೇರೆ ಯಾರಾದ್ರೂ ಮಾಡ್ತಿರ್ಲಿ, ಅವಾಗ ಮಾತ್ರ ಹಿ ಹಿ ಅಂತ ನೋಡ್ತಿರ್ತೀರ. ಅಮ್ಮ, ಪಾರ್ಟಿ ಅಂದ್ರೆ ನಾವೆಲ್ಲ ರೆಡಿ ಆಗ್ಬೇಕು, ಅದ್ರ ಬಗ್ಗೆ ಯೋಚನೆ ಮಾಡು. ಕರೆಕ್ಟ್ ಆಗಿ ಹೇಳ್ದೆ. ನಾನು ಈ ಪಾರ್ಟಿಯಲ್ಲಿ ಏನಾದ್ರು ಡಿಫ್ರೆಂಟ್ ಆಗಿ ಹೇರ್ ಸ್ಟೈಲ್ ಮಾಡ್ಕೊಳ್ತೀನಿ. ಪ್ರಾಬ್ಲಿ ಕರ್ಲಿ ಹೇರ್. ಅಮ್ಮ, ಗೌನ್ ಹಾಕೋ, ಚೆನ್ನಾಗಿರುತ್ತೆ. ಹೌದೌದು, ನಾನು ಏನ್ ಹಾಕೊಂಡ್ರು ಚೆನ್ನಾಗಿ ಕಾಣಿಸ್ತೀನಿ ಕಣೆ. ಹೌದು, ಗೌನ್ ಅಂತೂ ಗೋಣಿ ಚೀಲ ಇದ್ದಾಗಿರುತ್ತೆ. ನೋಡಿ ನೋಡಿ, ಅವ್ರ ಪ್ಲ್ಯಾನ್ಗಳು, ಅವ್ರ ಕ್ಯಾಲ್ಕುಲೇಷನ್ ನೋಡ್ತಿದ್ರೆ ಈ ಸಲ ನಮ್ಮದು ಟುಸ್ ಪಟಾಕಿ ಆಗೋದು ಗ್ಯಾರಂಟಿ. ಬರ್ದಿಟ್ಕೊಡು. ಈ ಸಲ ನಮ್ಮ ಪ್ಲ್ಯಾನ್ ಏನಾದರೂ ಫೇಲ್ ಆಯಿತು ಅಂದರೆ ಅದಕ್ಕೆಲ್ಲ ಹೊಣೆ ನೀನೇ ಅಣ್ಣ. ಸುಮ್ಮನಿದಿರಲ್ಲ ಡ್ಯಾಡ್, ಏನಾದರೂ ಮಾತಾಡಿ. ಮಾತಾಡೋಲ್ಲ, ಮಾಡಿ ತೋರಿಸ್ತೀನಿ, ನೋಡ್ತಾ ಇರು. ನೋಡ್ತಾನೆ ಇದ್ದೀನಿ ನೀನು ಮಾಡ್ತಿರೋದೆಲ್ಲ. ಎಕ್ಸಾಕ್ಟ್ಲಿ. ಪ್ರತಿ ಸರ್ತಿನೂ ನಮ್ಮ ಮುಖಕ್ಕೆ ಮಸಿ ಬಳ್ಕೊಂಡೇ ಓಡಾಡೋದಾಯ್ತು. ಅಷ್ಟೇ ನಮ್ಮ ಕೈಲಿಂದ ಆಗೋದು. ಒಂದ್ ನಿಮಿಷ, ಪಾರ್ಟಿ ಅರೇಂಜ್ ಮಾಡ್ಬೇಕು ಅಂತ ಹೇಳಿದ್ ಯಾರು ವಿವೇಕ್? ಅದನ್ನ ಮೊದ್ಲು ಹೇಳಿ. ಇನ್ಯಾರು? ನಮ್ ಕರ್ಣ ಸರ್ರೆ. ಅವ್ರೇನೋ ಸ್ಪೆಷಲ್ ಆದ ವಿಷಯನ ಅನೌನ್ಸ್ ಮಾಡ್ಬೇಕಂತೆ, ಅದಕ್ಕೆ ಪಾರ್ಟಿ ಅರೇಂಜ್ ಮಾಡು ಅಂತ ನನಗೆ ಹೇಳಿದ್ರು. ಏನು ನಮ್ಮ ಕರ್ಣ ಹೇಳಿದ್ನ? ಸರಿ, ಹಾಗಾದ್ರೆ ಪಾರ್ಟಿಗೆ ಅರೇಂಜ್ ಮಾಡು. ಹಾಗಾದ್ರೆ ನಾನು ಒಳ್ಳೆ ಡಿಸೈನರ್ಗೆ ಹೇಳಿ ಬ್ಲ್ಯಾಕ್ ಕಲರ್ ಡ್ರೆಸ್ ಹೊಲ್ಸ್ಕೊಂಡ್ಬಿಡ್ತೀನಿ. ಸೂಪರ್ ಆಗಿರುತ್ತೆ, ಸಣ್ಣಗ್ ಕಾಣಿಸ್ತೀನಿ. ಅಯ್ಯೋ, ಡಾರ್ಕೆಸ್ಟ್ ಬ್ಲ್ಯಾಕ್ ಹಾಕೋ, ಕಾಣಿಸೋದೇ ಇಲ್ಲ. ಜೊತೆಗೆ ಯಾವ ಕಲರ್ ಅಲ್ಲಿ ಉದ್ದ ಕಾಣಿಸ್ತೀಯೋ ಅದನ್ನು ಹಾಕೊಂಡ್ಬಿಡು. ಈ ಪಾರ್ಟಿ ಯಾಕೆ ಅಂತ ನಾನು ಗೆಸ್ ಮಾಡ್ಲಾ? ಏನಿರ್ಬೋದೆ? ಕರ್ಣನ್ ಮದ್ವೆ ಆಯ್ತು, ಹನಿಮೂನ್ ಹೋಗ್ಬಿಟ್ಟು ಬಂದ, ಈಗ ಸಿಹಿ ಸುದ್ದಿ. ಏನೇ ಅದು, ಸರಿಯಾಗಿ ಹೇಳು ಬೇಗ. ಈ ಮನೆಗೆ ಪುಟ್ಟು ಮಗು ಬರುತ್ತೆ. ಆಗಾಗ ಅಳ್ತಾ ಇರುತ್ತೆ, ಅಂಬೆಗಾಲಿಡುತ್ತೆ, ತೊದ್ಲು ಮಾತಾಡುತ್ತೆ, ನಿನ್ನ ಅಜ್ಜಿ ಅಜ್ಜಿ ಅಂತ ಕರೆಯುತ್ತೆ. ಅಮ್ಮ, ಪಾರ್ಟಿ ಗ್ರ್ಯಾಂಡ್ ಆಗಿ ಮಾಡ್ಬೇಕು. ಡಿಜೆಗೆಲ್ಲ ಹೇಳೋಣವಾ? ತರ್ಸೋಣ ಬಿಡು. ಹಾಗೆ ಮಾಡೋಣ. ಯಾಕೆ ಮೂರ್ಚಿಡೆ, ನಿಂಗೆ ಮುತ್ತಜ್ಜಿ ಆಗಕ್ಕೆ ಇಷ್ಟ ಇಲ್ವಾ? ನಾನಿಲ್ಲಪ್ಪ, ನಾನು ಮರಿ ಅಜ್ಜಿ ಆಗೋಕ್ಕೂ ರೆಡಿ ಇದ್ದೀನಿ. ನೋಡು ಹೇಗಿರ್ತೀನಿ ಗೊತ್ತಾವಾಗ್ಲೂ, ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರ್ತೀನಿ. ನೋಡ್ತಾ ಇರು. ದೊಡಮ್ಮ 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 ದೊಡಮ್ಮ, ಏನಾಯ್ತೆ? ದೊಡಮ್ಮ, ಅಣ್ಣ ಪಾರ್ಟಿ ಮಾಡಕ್ ಹೇಳಿದ್ದಾನೆ ಅಂತಂದ್ರೆ ಏನರ್ಥ? ನಿನ್ ವಯಸ್ಸೇನು ನನ್ನ ವಯಸ್ಸೇನು? ತಲೆ ತಿರುಗ್ತಿದೆ. ದೊಡಮ್ಮ, ಅಣ್ಣ ಪಾರ್ಟಿ ಮಾಡಕ್ ಹೇಳಿದಾನೆ ಅಂತ ಅಂದ್ರೆ ಎಲ್ಲ ನಾವ್ ಅನ್ಕೊಂಡಂಗೆ ಆಗಿದೆ ಅಂತ ತಾನೇ ಅರ್ಥ. ನಿತ್ಯ ಮತ್ತೆ ತೇಜಸ್ ಮದ್ವೆ ನಡೆಯುತ್ತೆ, ಅದನ್ನ ಅನೌನ್ಸ್ ಮಾಡೋದಕ್ಕೆ ತಾನೇ ಪಾರ್ಟಿ ಅರೇಂಜ್ ಮಾಡಿರೋದು. ಅಷ್ಟಾಗ್ಬಿಟ್ರೆ ನನ್ನಷ್ಟು ಖುಷಿ ಪಡೋರು ಇನ್ಯಾರೂ ಇಲ್ಲ ಕಣೆ. ಯಾಕೆ? ನಾನ್ ಖುಷಿ ಪಡಲ್ವಾ? ನಿಧಿ ಖುಷಿ ಪಡಲ್ವಾ? ನಿತ್ಯ ಖುಷಿ ಪಡಲ್ವಾ? ತೇಜಸ್ ಖುಷಿ ಪಡಲ್ವಾ? ಎಲ್ಲದಕ್ಕಿಂತ ಹೆಚ್ಚಾಗಿ ಅಣ್ಣ ಖುಷಿ ಪಡಲ್ವಾ? ಹೌದು ಕಣೆ, ಇದೊಂದು ಮದ್ವೆ ಅಂತ ಆಗ್ಬಿಟ್ರೆ ಎಲ್ರಿಗೂ ಎಷ್ಟು ನೆಮ್ಮದಿ ಆಗುತ್ತೆ ಹೇಳೋ. ಆದ್ರೆ
ಆದ್ರಿಗಿದ್ರೆಲ್ಲ ಏನೂ ಇಲ್ಲ ದೊಡಮ್ಮ, ಮದ್ವೆ ಆಗೇ ಆಗುತ್ತೆ, ಅದಕ್ಕೆ ಅಣ್ಣ ಪಾರ್ಟಿ ಕೊಡ್ತಿರೋದು. ಪಾರ್ಟಿಗಳು ಅಂದ್ರೇನೆ ಆಗದೆ ಇರೋ ಕರ್ಣ ಪಾರ್ಟಿ ಮಾಡೋಣ ಅಂತ ಹೇಳಿದಾನೆ ಅಂದಮೇಲೆ ಅವನಿಗಿಷ್ಟು ಖುಷಿಯಾಗಿರ್ಬೇಡ ಹೇಳು. ನಿಧಿ ಕರ್ಣ ಒಂದಾಗ್ತಾರೆ ಅನ್ನೋ ವಿಷಯ ಹೇಳ್ಬಿಡ್ಬೇಕು ಕಣೆ. ಬಿಟ್ಬಿಡ್ತೀವಾ? ಅವರಿಬ್ರು ಮದ್ವೆ ವಿಷಯ ಅನೌನ್ಸ್ ಆಗ್ತಿದ್ದಂಗೆನೆ ನಿಧಿಕರಣ ಎಂಗೇಜ್ಮೆಂಟ್ನ ಫಿಕ್ಸ್ ಮಾಡ್ಬಿಡೋಣ. ದೊಡಮ್ಮ, ಬೇಜಾರಾದ್ರೂ ಅಳ್ತೀರಾ, ಖುಷಿ ಆದ್ರೂ ಅಳ್ತೀರಾ, ಯಾಕೆ? ತುಂಬಾ ಖುಷಿ ಆಗ್ತಿದೆ ಕಣೆ, ತಡ್ಕೊಳಕ್ಕಾಗ್ತಿಲ್ಲ. ಪಾರ್ಟಿ ಅಂದಮೇಲೆ ಮೋಜು ಮಸ್ತಿ ಖುಷಿ ನಗು ಎಲ್ಲ ಇರುತ್ತೆ. ನೋ ಅಳು, ನೋ ಎಮೋಷನ್, ಓನ್ಲಿ ಸೆಲೆಬ್ರೇಷನ್. ಹಂಗೆ ಆಗ್ಲಿ ಕಣೆ. ಅಷ್ಟಾದ್ರೆ ಅಷ್ಟು ಜನಕ್ಕೂ ಅವ್ರ ಲೈಫಲ್ಲಿ ಏನೇನ್ ಬೇಕೋ ಅದೆಲ್ಲ ಸಿಗುತ್ತೆ. ಇದಕ್ಕಿಂತ ಬೇರೆ ಸ್ವರ್ಗ ಬೇಕಾ ಹೇಳು? ಅದಕ್ಕೆ ಮತ್ತೆ ಬನ್ನಿ ಹೋಗೋಣ. ಸಂಜು, ಏನಾಯ್ತು? ಇದೇನಾಗುತ್ತೆ? ಎಲ್ಲದರಲ್ಲೂ ಆ ಕರ್ಣನೇ ಗೆಲ್ತಿದ್ದಾನೆ. ಯಥಾ ಪ್ರಕಾರ ಯಾವಾಗಲೂ ಆಗೋದಿದೆ. ಕೇಳಿ ಕೇಳಿ ರೂಢಿ ಆಗ್ಬಿಟ್ಟಿದೆ. ಆದ್ರೆ ಈ ಸಲ ನಾವು ಸೋತ್ರೆ ಅದಕ್ಕೆ ಕಾರಣ ನಾವಲ್ಲ, ಮತ್ತೆ ಅಣ್ಣ. ನಾವ್ ಈ ಸಲ ಸೋತ್ರೆ ಅದಕ್ಕೆ ಪೂರ್ತಿ ಕಾರಣ ನೀನೇ. ಎಷ್ಟು ಸರಿ ನಾನು ಹೇಳಿಲ್ಲ ನಿನಗೆ ನಾವು ಮಾಡ್ತಿರೋದು ಸರಿ ಅಲ್ಲ ಅಂತ. ಹೀಗೆ ಆದ್ರೆ ಎಲ್ಲ ಕೈ ಮೀರಿ ಹೋಗತ್ತಣ್ಣ. ಹೌದು ಅತ್ತೆ, ನೀವು ಹೇಳಿದ್ರಿ, ನಾನು ಬಡ್ಕೊಂಡೆ. ಆದ್ರೆ ಇವ್ರದೇ ಹಠ. ಈಚ್ ಅಂಡ್ ಎವ್ರಿ ಟೈಮ್ ಇದನ್ನೇ ಮಾಡ್ತೀರಾ ಡ್ಯಾಡ್ ನೀವು? ಮಾಡೋದೆಲ್ಲ ಮಾಡ್ಬಿಟ್ಟು ಹೀಗೆ ತಣ್ಣಗೆ ಕೂತಿದ್ಯಲ್ಲ, ಇದರಿಂದ ಎಫೆಕ್ಟ್ ಆಗೋದು ಯಾರಿಗ್ ಗೊತ್ತಾ? ನಿನ್ನ ಹೆತ್ತ ಮಗ. ಅದಕ್ಕಾದ್ರೂ ಬೇಜಾರು ಮಾಡ್ಕೊ. ಯಾಕಾಗತ್ತೆ? ಪ್ರೀತಿ ನಾಟಕ ಮಾಡ್ತಾ ಆ ಕರ್ಣಂಗೆ ಸಪೋರ್ಟ್ ಮಾಡ್ತಿದಾರಲ್ಲ. ಈಗ ಅದೇ ನಿಜ ಆಗೋಗಿದೆ. ಕರ್ಣನ ಬಗ್ಗೆ ಅಕ್ಕರೆ ಉಟ್ಬಿಟ್ಟಿದೆ ಅಲ್ವಾ ಡ್ಯಾಡ್? ಅಲ್ಲ ಅಣ್ಣ, ನೀನ್ ದೊಡ್ಡ ತಪ್ಪು ಮಾಡ್ತಿದ್ಯಾ. ಇದ್ರ ಪರಿಣಾಮ ನಾವ್ ಏನೇ ಮಾಡಿದ್ರು ಸರಿ ಹೋಗಲ್ಲ. ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಅರ್ಥ ಮಾಡ್ಕೊಳಕ್ಕೂ ಹೋಗ್ತಿಲ್ಲ ಇವರು. ಇವ್ರ ಸ್ವಪ್ರತಿಷ್ಠೆ, ಇವ್ರು ಹೇಳಿದ್ದೇ ನಡಿಬೇಕು, ಇವ್ರು ಮಾಡಿದ್ದನ್ನ ಫಾಲೋ ಮಾಡಬೇಕು.